ನಮಸ್ಕಾರ. ಇದು ಜನವರಿ 2005ರಲ್ಲಿ ಆಂಧ್ರ ಪ್ರದೇಶ ಜಾನಪದ ಕಥೆ ಅಂತಂದಿದೆ. ಜಾನಪದ ಕಥೆಗಳು ಚೆನ್ನಾಗಿರುತ್ತೆ. ಮಾಯಾ, ಮಠ, ಮಂತ್ರ, ಭ್ರಮಾಲೋಕ ಒಟ್ಟಲ್ಲಿ ಒಂಥರ ಕುತೂಹಲಕಾರಿಯಾಗಿ ಇರುತ್ತೆ. ಇದು ಸ್ವಪ್ನ ಸುಂದರಿ ಕಥೆ ಅಂತ ಇದಕ್ಕೆ ಹೆಸರಿದೆ. ಆಂಧ್ರ ಪ್ರದೇಶದ ಜಾನಪದ ಕಥೆ ಇದು. ಒಂದಾನೊಂದು ಕಾಲದಲ್ಲಿ ಮಹೇಂದ್ರಗಿರಿಯನ್ನು ರಾಜ ಮಹೇಂದ್ರವರ್ಮ ಅಂತ ಒಬ್ಬ ರಾಜ ಆಳ್ತಿರ್ತಾನೆ. ಅವನಿಗೆ 7 ಗಂಡು ಮಕ್ಕಳು, ಒಬ್ಬಳು ಹೆಣ್ಮಗಳಿರ್ತಾಳೆ. ಅವಳ ಹೆಸರು ಸ್ವಪ್ನ ಸುಂದರಿ ಅಂತ, ಮಗಳ ಹೆಸರು. ರಾಜನಿಗೆ 7 ಗಂಡು ಮಕ್ಕಳು ಮದುವೆ ಮಾಡಿದನೇ ವಿನಃ ಮಗಳಿಗೆ ಮದುವೆ ಮಾಡುವ ಮೊದಲೇ ರಾಜ ಸತ್ತು ಹೋಗ್ತಾನೆ. ತಂಗಿ ಮೇಲೆ 7 ಜನ ಅಣ್ಣಂದಿರಿಗೂ ತುಂಬ ಪ್ರೀತಿ ಇರುತ್ತೆ. ಆದರೆ ಅವರ ಪತ್ನಿಯರಿಗೆ ಮಾತ್ರ ನಾದಿನಿ ಸ್ವಪ್ನ ಸುಂದರಿ ಅಂದರೆ ಅವಳನ್ನ ಕಂಡ್ರೆ ಆಗ್ತಾ ಇರಲ್ಲ. ಅಣ್ಣಂದರು ಅರಮನೆಯಲ್ಲಿ ಇಲ್ಲದೇ ಇದ್ದಾಗ ಅವಳನ್ನು ದಾಸಿಗಿಂತ ಕೀಳಾಗಿ ನಡೆಸ್ಕೊಂಡು ಹಿಂಸೆ ಕೊಟ್ಟು ಏನಾದರೂ ಗೋಳು ಹೊಯ್ಕೋತಾ ಇರ್ತಾರೆ. ಏನಾದರೂ ಹಿಂಸೆ ಕೊಟ್ಟು ಅಣ್ಣಂದ್ರಿಗೆ ಹೇಳ್ತೇನೆ ಅಂತ ಅವಳು ಏನಾದ್ರು ಹೇಳಿದ್ರೆ, ಹಾಗೂ ಅವ್ರು ಬರೋವರೆಗೂ ನೀನು ಇದ್ರಲ್ಲವೇ ನಿನ್ನ ಮೇಲೆ ನೀನು ದೂರು ಹೇಳೋದು, ಈಗಲೇ ಮರ್ಯಾದೆಯಾಗಿ ಇಲ್ಲಿಂದ ಹೊರಟೋಗು, ನಿನಗೆ ಇಲ್ಲಿ ಸ್ಥಾನ ಇಲ್ಲ ಅಂತ ಎಲ್ಲ ದಬಾಯಿಸ್ತಾ ಇರ್ತಾರೆ. ಆಗ ಹೀಗೆ ಕೇಳಿ ಕೇಳಿ ಅವಳಿಗೆ ಸಾಕಾಗುತ್ತೆ. ಈಗ ಹೋಗುತ್ತೇನೆ, ಆದರೆ ಒಬ್ಬ ರಾಜ್ಕುಮಾರನನ್ನು ಮದುವೆ ಮಾಡಿಕೊಂಡು ಮತ್ತೆ ಬರುತ್ತೇನೆ ಅಂತ ಹೇಳಿ ಅಲ್ಲಿಂದ ಸ್ವಪ್ನ ಸುಂದರಿ ಮನೆ ಬಿಟ್ಟು ಹೊರಟೋಗ್ತಾಳೆ. ಹೋಗು ನೀನು ಬರ್ತೀಯಾ ಅಂತ ರಾಜ್ಕುಮಾರರು ಕಾದ್ಕೊಂಡು ಕೂತಿದಾರಲ್ವೇ ಅಂತ ಹಾಸ್ಯ ಮಾಡಿ ಅತ್ತಿಗೆಯರು ನಕ್ಬಿಡ್ತಾರೆ. ಬೇಕಾದರೆ ಚಂದ್ರ ಮಹಾರಾಜನ್ನೇ ಮದುವೆ ಆಗೋ, ಆದರೆ ಇಲ್ಲಿಗೆ ಮಾತ್ರ ಬರಬೇಡ ಅಂತ ಇನ್ನೊಬ್ಬಳತ್ತಿಗೆ ತಮಾಷೆಯಾಗಿ ಹೇಳ್ತಾಳೆ. ಸ್ವಪ್ನ ಸುಂದರಿ ಕಿರಿಯತ್ತಿಗೆ ಓಡೋಡ್ತಾ ಬಂದುಬಿಟ್ಟು ಒಂದು ಮೂಟೆನ ಅವಳಿಗೆ ಕೊಟ್ಬಿಟ್ಟು, ನಿಲ್ಲು, ಈಗೋ ನಿನ್ನ ಉಡುಪಿನ ಮೂಟೆ ಇದು, ಇವನ್ನ ನಿನ್ನ ಮದುವೆಗೆ ಧರಿಸ್ಬೋದು, ಅದರ ಜೊತೆಗಿರುವ ಅಕ್ಕಿಯನ್ನು ಚಂದನ ಮಹಾರಾಜನಿಗೆ ಔತಣ ಮಾಡಲು ಕೊಡ್ತೀಯಂತೆ, ಇದನ್ನೂ ತೊಗೊಂಡು ಹೋಗು ಅಂತ ಒಂದು ಮೂಟೆನ ತಂದು ಅವಳಿಗೆ ಕೊಡ್ತಾಳೆ. ಆ ಮಾತನ್ನು ಕೇಳಿ ಉಳಿದ ಸೊಸೆಯರು ಎಲ್ಲ ನಗ್ತಾರೆ. ಸ್ವಪ್ನ ಸುಂದರಿ ಚಂದನರಾಜನನ್ನೇ ನೆನಪಿಸ್ಕೊಂಡು ಮುಂದೆ ಹೋಗ್ತಾಳೆ ಆ ಮೂಟೆ ತೊಗೊಂಡು. ಅದುವರೆಗೂ ಆ ಹೆಸರನ್ನ ಅವಳು ಕೇಳಿಯೇ ಇರಲ್ಲ. ಆದರೂ ಅವನನ್ನು ಹೇಗಾದರೂ ಮಾಡಿ ನೋಡಲೇಬೇಕು ಅಂತ ಅನ್ಕೊತಾಳೆ. ಅವಳು ಸ್ವಲ್ಪ ದೂರ ಹೋದಾಗ ಕೆಲವು ಹೆಂಗಸರು ಎದುರಿಗೆ ಬರ್ತಾರೆ. ಅವರು ಅವಳನ್ನು ನೋಡಿಬಿಟ್ಟು ಅವಳು ಅವ್ರನ್ನ ಕೇಳ್ತಾಳೆ, ಚಂದ್ರರಾಜ ಎಲ್ಲಿರ್ತಾನೆ, ನಾನು ಅವನನ್ನು ನೋಡಬೇಕು ಅಂತ ಕೇಳ್ತಾಳೆ. ಚಂದನರಾಜನೇ, ಅವನು ಯಾವಾಗಲೂ ಸತ್ತೋದ್ನಲ್ಲ ಅಂತಾಳೆ ಒಬ್ಬಳು. ಅವನು ರಾಜನೇ, ಯಾವ ರಾಜಕುಮಾರ ಅಂತ ಸ್ವಪ್ನ ಸುಂದರಿ ಕೇಳ್ತಾಳೆ. ದಕ್ಷಿಣ ದಿಕ್ಕಿನಲ್ಲಿರುವ ಯಾವುದೋ ರಾಜ್ಯಕ್ಕೆ ರಾಜ ಅಂತ ಹೇಳ್ತಿದ್ದೇನೆ, ನಾನು ಕೇಳಿದ್ದೆ ಅಂತ ಒಬ್ಳು ಹೆಂಗೆ ಸೂತ್ರ ಹೇಳಿಬಿಟ್ಟು ಹೊರಟೋಗ್ತಾಳೆ. ಸ್ವಪ್ನ ಸುಂದರಿ ದಕ್ಷಿಣಾಭಿಮುಖವಾಗಿ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಅನೇಕ ದಿನಗಳ ನಂತರ ಅವನಿಗೆ ಕಾಡು ಸಿಗುತ್ತೆ. ಯಾರಿಗಿಲ್ಲದೆ ಒಂದು ಕಡೆ ದೊಡ್ಡ ಭವನ ಬಂದು ಕಾಣಿಸುತ್ತೆ. ಅವಳಿಗೆ ಆಶ್ಚರ್ಯ ಆಗೋಗುತ್ತೆ. ಅದನ್ನು ನೋಡ್ಬಿಟ್ಟು ಮನುಷ್ಯರ ಗಲಾಟೆ ಇಲ್ಲ, ಬಾಗಿಲು ತೆರೆದೇ ಇದ್ದಿದ್ದರಿಂದ ಧೈರ್ಯ ತಂದ್ಕೊಂಡು ಭವನದೊಳಗೆ ಹೆಜ್ಜೆ ಇಡ್ತಾಳೆ. ಒಂದು ಕೋಣೆಯಲ್ಲಿ ಒಂದು ನಾಯಿ, ಒಂದು ಬೆಕ್ಕು ಎರಡೂ ಕಾಣಿಸ್ಕೊಳ್ಳುತ್ತೆ. ಅವಳನ್ನು ನೋಡಿದ ತಕ್ಷಣ ನಾಯಿ ಮೆಲ್ಲಗೆ ಬೊಗಳುತ್ತೆ, ಬೆಕ್ಕು ಮಿಯಾವನ್ನತ್ತೆ. ಅವು ಹಸಿದಿವೆ ಅಂತ ಸ್ವಪ್ನ ಸುಂದರಿಗೆ ಅರ್ಥ ಆಗುತ್ತೆ. ತನ್ನ ಬಳಿ ಇದ್ದ ಮೂಟೆಯನ್ನು ಬಿಚ್ಚಿ ಅದರಲ್ಲಿದ್ದ ಅಕ್ಕಿಯನ್ನು ಸ್ವಲ್ಪ ಅವುಗಳ ಮುಂದೆ ಚೆಲ್ತಾಳೆ. ಅವು ಅಕ್ಕಿಯನ್ನು ಸ್ವಲ್ಪ ಹೊತ್ತು ವಿಚಿತ್ರವಾಗಿ ನೋಡಿ ಅನಂತರ ತೃಪ್ತಿಯಾಗಿ ತಿಂದು ಮುಗಿಸುತ್ತೆ. ಆನಂತರ ನಾಯಿ ಭವನದೊಳಗೆ ಹೋಗಿ ಬಾಯಲ್ಲಿ ಒಂದು ಚಿಕ್ಕ ಭರಣಿ ಕಚ್ಕೊಂಡು ಸ್ವಪ್ನ ಸುಂದರಿ ಮುಂದೆ ಇಡುತ್ತೆ. ನನಗೆ ಇನ್ನೂ ಸ್ವಲ್ಪ ಅಕ್ಕಿಯನ್ನು ಕೊಟ್ಟರೆ ನೀನು ಈ ಕುಂಕುಮವನ್ನು ತೆಗೆದುಕೊಳ್ಳಬಹುದು ಅಂತ ಮಾನವ ಭಾಷೆಯಲ್ಲಿ ಮಾತಾಡುತ್ತೆ. ಸ್ವಪ್ನ ಸುಂದರಿ ಆಶ್ಚರ್ಯ ಅಂದ್ಕೊಂಡು ಆ ಕುಂಕುಮಕ್ಕೆ ಏನು ವಿಶೇಷತೆ ಇದೆ ಅಂತ ಕೇಳ್ತಾಳೆ. ಆ ಕುಂಕುಮವನ್ನು ಹಣೆಯಲ್ಲಿ ಇಟ್ಟುಕೊಳ್ಳುವ ಹೆಂಗಸರು ವಿವಾಹದಲ್ಲಾಗಿದ್ದರೆ ಗಂಡನಿಗೆ ಸಂಪೂರ್ಣ ಆಯುಷ್ವಾದ ಸಿಗುತ್ತೆ, ಮದುವೆ ಆಗಿರದಿದ್ದರೆ ಬಯಸಿದ ವರ ಸಿಗ್ತಾನೆ ಅಂತ ನಾಯಿ ಹೇಳುತ್ತೆ. ಸುಂದರಿ ಮೂಟೆಯನ್ನು ಬಿಚ್ಚಿ ಮತ್ತೆ ಸ್ವಲ್ಪ ಅಕ್ಕಿಯನ್ನು ತೆಗೆದು ನಾಯಿ ಮುಂದೆ ಹಾಕ್ಬಿಟ್ಟು ಕುಂಕುಮ ಭರಣಿಯನ್ನು ತೆಗೆದಿಟ್ಕೊತಾಳೆ, ಹಣೆಗೆ ಇಟ್ಕೊತಾಳೆ. ಅಷ್ಟರಲ್ಲಿ ಬೆಕ್ಕು ಕೂಡ ಒಳಗಡೆಯಿಂದ ಒಂದು ಪಟ್ಟಣ ತೊಗೊಂಬಂದು ಸುಂದರಿ ಮುಂದೆ ಇಟ್ಟು, ಈ ವಿಭೂತಿಯನ್ನು ತೆಗೆದುಕೊಂಡು ನನಗೂ ಇನ್ನು ಸ್ವಲ್ಪ ಅಕ್ಕಿ ಕೊಡು, ಇದರಿಂದ ಏನು ಉಪಯೋಗ ಅಂತಾಳೆ. ಇದನ್ನು ನಿನ್ನ ಕಣ್ಣುಗಳ ಮೇಲೆ ಹಚ್ಚಿಕೊಂಡರೆ ನೀನು ಯಾರ ಕಣ್ಣಿಗೂ ಕಾಣಿಸುವುದಿಲ್ಲ, ಆದರೆ ನಿನಗೆಲ್ಲರೂ ಕಾಣ್ತಾರೆ ಅಂತ ಉತ್ತರ ಹೇಳುತ್ತೆ. ಸುಂದರಿ ಅದಕ್ಕೂ ನೀನು ಸ್ವಲ್ಪ ಅಕ್ಕಿ ಕೊಟ್ಬಿಟ್ಟು ಆ ವಿಭೂತಿಯನ್ನು ತೊಗೊಂಡು ಜೋಪಾನವಾಗಿ ಇಟ್ಕೊತಾಳೆ. ಆನಂತರ 2 ಪ್ರಾಣಿಗಳು ತುಂಬ ಸಂತೋಷದಿಂದ ಆ ಭವನಕ್ಕೆ ಒಬ್ಬ ರಾಕ್ಷಸ ಬರ್ತಾನೆ. ಈ ಕಡೆ ಬರೋ ಪ್ರಾಣಿಕರನ್ನ ಕೊಂದು ತಿಂತಾನೆ. ಅವನು ತಿಂದು ಉಳಿದಿದ್ದ ಮಾಂಸ ಅವಕ್ಕೆ ಹಾಕ್ತಾನೆ. ಇಷ್ಟು ದಿನಗಳ ಮೇಲೆ ಅಕ್ಕಿ ತುಂಬ ರುಚಿಯಾಗಿತ್ತು, ಊಟ ಸಿಕ್ತು ಅಂತ ಹೇಳಿಬಿಟ್ಟು ಅವ್ನು ಬರೋದ್ರೊಳಗೆ ನೀನು ಹೊರಟೋಗು ಅಂತ ಎಚ್ಚರಿಸ್ಬಿಡ್ತೆ. ಸುಂದರಿ ತನ್ನ ಬಳಿ ಇದ್ದ ಅಕ್ಕಿ ಎಲ್ಲ ಅವ್ರಿಗೆ ಕೊಟ್ಬಿಡ್ತಾಳೆ, ಆ ನಾಯಿಗೂ ಬೇಕು ಕೊಟ್ಬಿಡ್ತಾಳೆ. ಅಲ್ಲಿಂದ ಬೇಗ ಹೊರಟೋಗ್ತಾಳೆ. ಮುಂದೆ ನಡ್ಕೊಂಡು ಹೋಗ್ತಾಳೆ. ಅದೃಷ್ಟೊತ್ತಾಗಿ ರಾಕ್ಷಸ ಬರೋದಿಲ್ಲ ಅವಳೆದುರಿಗೆ. ಅವಳು ಕಾಡು ದಾಟಬೇಕು ಅಂದ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾಳೆ. ಆವಾಗ ಕಾಡಲ್ಲಿ ಕತ್ಲೆ ಆಗೋಗುತ್ತೆ. ಅಲ್ಲೆಲ್ಲ ಒಂದು ಕಡೆ ಮಿಣಕ್ ಅಂತ ಒಂದು ಬೆಳಕು ಬರ್ತಾ ಇರುತ್ತೆ. ಆ ಬೆಳಕು ಕೂಡ ಒಂದು ಭವನದಿಂದ ಬರ್ತಿದೆ ಅಂತ ಅಲ್ಲಿ ಹತ್ತಿರ ಹೋದ್ಮೇಲೆ ಅವಳಿಗೆ ಗೊತ್ತಾಗುತ್ತೆ. ಅದು ಒಂದು ಅರಮನೆ ಥರನೇ ಇರುತ್ತೆ. ಅವಳು ಮೆಲ್ಲನೆ ಅರಮನೆ ಒಳಗೆ ಹೋಗಿ ನೋಡ್ತಾಳೆ. ವಿಶಾಲ ಮಂಟಪದಲ್ಲಿ ಒಂದು ಮರದ ಕೆಳಗೆ ಎತ್ತರವಾದ ವೇದಿಕೆ ಕಂಡುಬರುತ್ತೆ. ಆ ವೇದಿಕೆ ಮೇಲೆ ಒಬ್ಬ ಸುಂದರ ಯುವಕ
ಅಂಗಾತ್ನಾಗ ಮಲ್ಕೊಂಡ್ಬಿಟ್ಟಿರ್ತಾನೆ. ಅದನ್ನು ನೋಡೋಳು ತನ್ನ ಕಣ್ಣನ್ನೇ ನಂಬಕ್ಕಾಗಲ್ಲ. ಅವನೊಂದು ಸ್ವಲ್ಪ ಹೊತ್ತು ಅದೇ ಚಿತ್ರವಾಗಿ ನೋಡ್ತಾಳೆ. ಅವನಲ್ಲಿ ಯಾರು ಅವನ ಪ್ರಾಣ ಇದ್ದಂಗೆ ಇರಲ್ಲ, ಚಲನೆ ಇರಲ್ಲ. ಸತ್ತಂತೇನೂ ಕಾಣಿಸಲ್ಲ, ಬದುಕಿದಂಗೂ ಅನಿಸಲ್ಲ. ನಿರೀಕ್ಷೆ ನೋಡೋಣ ಅಂದ್ಕೊಂಡು ಸ್ವಸ್ವಸ್ದರಿ ಒಂದು ಮೂಲೆಯಲ್ಲಿ ಹೋಗಿ ಮುಚ್ಚಿಟ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ. ಅರ್ಧರಾತ್ರಿ ಹೊತ್ತಿಗೆ ಆ ಯುವಕನಲ್ಲಿ ಚಲನೆ ಉಂಟಾಗತ್ತೆ. ಬೆಳದಿಂಗಳ ಬೆಳಕಿನಲ್ಲಿ ಸ್ಪಷ್ಟವಾಗಿ ಅವಳಿಗೆ ಗೊತ್ತಾಗುತ್ತೆ. ಸ್ವಲ್ಪ ಹೊತ್ತಿನಲ್ಲಿ ಕಣ್ಣುಗಳು ಉಜ್ಕೊಳ್ತಾ ಅವನು ಎದ್ದು ಕೂತ್ಕೊಂಡು ಯಕ್ಷಿಣಿಯರಲ್ಲಿ ಅಂತ ತನ್ನನ್ನು ತಾನೇ ಕೇಳ್ಕೊತಾನೆ. ಇಲ್ಲಿ ಯಾರು ಯಕ್ಷಿಣಿಯರು ಇಲ್ವಲ್ಲ ಅಂತ ಸ್ವಪ್ನಸುಂದರಿ ಹೇಳ್ತಾಳೆ. ಯಾರು ನೀನು, ಇಲ್ಲಿಗೆ ಹೇಗೆ ಬಂದೆ ಅಂತ ಕೇಳ್ತಾನೆ. ಆವಾಗ ನನ್ನ ಹೆಸರು ಸ್ವಪ್ನಸುಂದರಿ ಅಂತ, ಮಹೇಂದ್ರಗಿರಿ ರಾಜ್ಕುಮಾರಿ ನಾನು. ತಂದೆ ಗಸಿ ಹೋದ್ರಿಂದ 7 ಜನ ಅತ್ತಿಗೆಯರು ಕೊಡುವ ನೋವನ್ನು ಸಹಿಸಲಾಗದೆ ಮನೆ ಬಿಟ್ಬಿಟ್ಟು ಚಂದ್ರರಾಜನ ಹುಡುಕ್ತಾ ಹೋಗ್ತಿದ್ದೀನಿ. ಅವನನ್ನು ಮದುವೆ ಆಗಬೇಕು ಅಂತ ನನ್ನ ಉದ್ದೇಶ ಅಂತ ಸ್ವಪ್ನಸುಂದರಿ ಹೇಳ್ತಾಳೆ. ನಾನೇ ಚಂದನ ರಾಜ, ನಾನು ಕೂಡ ಒಬ್ಬ ರಾಜ್ಕುಮಾರನೇ. ಹಗಲಲ್ಲಿ ಪ್ರಾಣರಹಿತನಾಗಿ ಬಿದ್ದಿದ್ದು ಅರ್ಧರಾತ್ರಿ ಸಮಯದಲ್ಲಿ ಕೆಲವು ಗಂಟೆಗಳು ಮಾತ್ರ ಜೀವದಿಂದ ಇರೋ ನನ್ನನ್ನು ನೀನು ಹೇಗೆ ಮದುವೆ ಮಾಡ್ಕೋತೀಯೋ ನನಗಂತೂ ಅರ್ಥ ಆಗಲ್ಲ ಅಂತ ಹೇಳ್ತಾನೆ. ಅದು ಸರಿಯೇ, ಇದಕ್ಕೆ ಮುಂಚೆ ನೀವು ಯಕ್ಷಿಣಿಯರ ಬಗ್ಗೆ ಮಾತಾಡಿರಲ್ಲ, ಅವರೆಲ್ಲ ಯಾರು ಅಂತ ಸ್ವಪ್ನಸುಂದರಿ ಕೇಳ್ತಾಳೆ. ಅದೊಂದು ದೊಡ್ಡ ಕತೆ, ಅದನ್ನೆಲ್ಲ ಹೇಳಬೇಕಾದ್ರೆ ವೇಳೆ ಸಾಲದು, ಸಂಕ್ಷಿಪ್ತವಾಗಿ ಹೇಳ್ತೀನಿ ಅಂದ್ಬಿಟ್ಟು ಅವನು ಹಿಂಗೆ ಹೇಳ್ತಾನೆ. ಚಂದನ್ ರಾಜನ ತಂದೆಗೆ ಭಾಳ ದಿನಗಳವರೆಗೂ ಮಕ್ಕಳಿರಲ್ಲ. ಅವನಿಗಾಗಾಗ ಬೇಟೆಗೆ ಹೋಗ್ತಾ ಇರ್ತಾನೆ. ಒಂದಿನ ಬೇಟೆ ಆಡ್ತಾ ಕಾಡಿನಲ್ಲಿ ಒಬ್ಬ ಮುನಿ ಆಶ್ರಮಕ್ಕೆ ಹೋಗ್ತಾನೆ. ಮುನಿ ರಾಜನಿಗೆ ಆಶ್ರಯ ಕೊಟ್ಟು ಮಾರನೇ ದಿನ ಹೊರಡ್ತಿದ್ದ ರಾಜನಿಗೆ ಮುನಿ ಒಂದು ಚಂದನ ಪುಷ್ಪಹಾರ ಕೊಡ್ತಾನೆ. ರಾಜ, ಇದನ್ನು ರಾಣಿ ಧರಿಸೋ ಹಾಗೆ ಹೇಳು, ಈ ಹಾರಕ್ಕೆ ಪ್ರಾಣ ಕೊಡೋ ಶಕ್ತಿ ಇರುತ್ತೆ. ಶೀಘ್ರದಲ್ಲಿಯೇ ನಿನ್ನ ಪತ್ನಿ ಗರ್ಭಾಧರಿಸಿ ಪ್ರಾಣರಹಿತ ಶಿಶುವೊಂದನ್ನು ಪ್ರಸವಿಸ್ತಾಳೆ, ಅಂದರೆ ಬದುಕಿರಲ್ಲ ಮಗು. ಈ ಹಾರನ ತೆಗೆದು ಶಿಶುವಿಗೆ ಹಾಕಿದರೆ ಅದು ಪ್ರಾಣ ಬಂದುಬಿಡುತ್ತೆ. ಈ ಹಾರ ಮಗುವಿನಿಂದ ದೂರವಾಗದಂತೆ ನೋಡಿಕೊಳ್ಳೋದು ನಿನ್ನ ಜವಾಬ್ದಾರಿ ಅಂತ ಹೇಳಿ ಆಶೀರ್ವಾದ ಮಾಡಿ ಕೊಟ್ಟಿರ್ತಾನೆ. ರಾಜ ಮನೆಗೆ ಬಂದು ರಾಣಿಗೆ ಪುಷ್ಪಹಾರ ಕೊಡ್ತಾನೆ. ಶೀಘ್ರದಲ್ಲೇ ಅವಳು ಒಬ್ಬ ಗಂಡು ಮಗುವನ್ನು ಪ್ರಸವಿಸ್ತಾಳೆ. ಮಗುವಿಗೆ ಚಂದನ ಪುಷ್ಪಹಾರ ಹಾಕಿದ್ರೊಡನೆ ಪ್ರಾಣ ಬರುತ್ತೆ, ಅಳುತ್ತೆ. ರಾಜದಂಪತಿಗಳು ಪರಮಾನಂದ ಆಗುತ್ತೆ ಅವರಿಗೆ ಮಗು ಸಿಕ್ತು ಅಂತ. ಮಗುವಿಗೆ ಚಂದನ ರಾಜ ಅಂತಲೇ ನಾಮಕರಣ ಮಾಡ್ತಾರೆ. ಮಗು ಬೆಳೆದು ದೊಡ್ಡವನಾಗ್ತಾನೆ. ಅವ್ನಿಗೆ ಯಾವಾಗಲೂ ಕತ್ತಿನಿಂದ ಚಂದನ ಮನೆಯಲ್ಲಿ ತೆಗೆಯದೇ ಇದ್ದಂಗೆ ಎಚ್ಚರಿಕೆ ಕೊಟ್ಟಿರ್ತಾರೆ. ಒಂದಿನ ಪೌರ್ಣಮಿ ದಿನ ಅವನು ಅರಮನೆಗೆ ಉಪ್ಪರಿಗೆಯಲ್ಲಿ ಮಲಗಿ ನಿದ್ರಿಸ ನೋಡಿದ ಯಕ್ಷಿಣಿಯರು ಇಳಿದು ಬಂದುಬಿಡ್ತಾರೆ ಆಕಾಶದಿಂದ. ಅವನ ಸುತ್ತಲೂ ನಾಟ್ಯ ಆಡ್ತಾ ಇರ್ತಾರೆ. ಅವರಲ್ಲಿ ಒಬ್ಬಳು ಅವನನ್ನು ಮದುವೆ ಆಗಲು ಬಯಸಿ ಚಂದನ ರಾಜನು ಒಪ್ಕೊತಾನೆ. ಆಮೇಲೆ ಇಬ್ಬರು ವಿವಾಹದ ಮೇಲೆ ನನ್ನ ಜೊತೆ ಯಕ್ಷಲೋಕಕ್ಕೆ ಬಾ ಅಂತಾನೆ. ಆ ಯಕ್ಷಿಣಿ ಹೇಳಿದ್ದು ಅವನು ನಿರಾಕರಿಸ್ಬಿಡ್ತಾನೆ, ನಾನು ಬರಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ. ಅದರಿಂದ ಯಕ್ಷಿಣಿ ಕೋಪ ಬಂದ್ಬಿಟ್ಟು ಅವನ ಕತ್ತಿನಲ್ಲಿದ್ದ ಚಂದನ ಮಾಲೆಯನ್ನು ಕಿತ್ಕೊಂಡು ತೊಗೊಂಡು ಹೊಟ್ಟೋಗ್ತಾಳೆ. ಮರುಕ್ಷಣವೇ ಚಂದನ ರಾಜ ಗತಪ್ರಾಣನಾಗಿ ನೆಲಕ್ಕೊರಗಿ ಬಿದ್ದು ಹೋಗ್ತಾನೆ. ಬೆಳಗಾದ ಮೇಲೆ ಮಗನ ಸ್ಥಿತಿಯನ್ನು ನೋಡಿದ ರಾಜ ರಾಣಿ ಇಬ್ಬರೂ ಅವನ ಕತ್ತಲ್ಲಿ ಮಾಲೆ ಇಲ್ಲದೆ ಇರೋದನ್ನು ಗಮನಿಸ್ತಾರೆ. ಆವಾಗ ಯಾರೋ ಮಾಲೆ ಕದ್ಕೊಂಡು ಹೋಗಿದ್ದಾರೆ ಅಂತ ಅವ್ರಿಗೆ ಹೊಳೆಯುತ್ತೆ. ಅದಕ್ಕಾಗಿ ಅರಮನೆಯೆಲ್ಲ ಹುಡುಕಿಸಿದ್ರು ಏನೂ ಪ್ರಯೋಜನ ಆಗಲ್ಲ. ಕೊನೆಗೆ ಮಗನ ಶರೀರ ಹೂಳುವುದೋ ಸುಡುವುದೋ ಮಾಡದೆ ಹಾಗೆ ಭದ್ರಪಡಿಸಿದರೆ ಚಂದನ ಮಾಲೆ ಸಿಕ್ಕಿದಾಗ ಪ್ರಾಣ ಸಹಿತ ಅವನು ಮತ್ತೆ ಬರ್ತಾನೆ ಅಂತ ಅವ್ರಿಗೆ ಆಸೆ ಇರುತ್ತೆ. ಆದ್ದರಿಂದ ಕಾಡಿನಲ್ಲಿ ಒಂದು ಸುಂದರವಾದ ಭವನ ಕಟ್ಟಿಸ್ಬಿಟ್ಟು ಅದರ ಮಧ್ಯದಲ್ಲಿ ಒಂದು ವೇದಿಕೆಯನ್ನು ಏರ್ಪಡಿಸಿ ಅದರ ಮೇಲೆ ಚಂದನ್ ರಾಜನ ಶರೀರವನ್ನು ಇಡಿಸ್ತಾರೆ. ವಾರಕ್ಕೊಮ್ಮೆ ರಾಜದಂಪತಿಗಳು ಹೋಗಿ ಕಾಡಿಗೆ ಮಗನ ಶರೀರವನ್ನು ನೋಡಿಕೊಂಡು ಬರ್ತಾ ಇರ್ತಾರೆ. ಚಂದ್ರರಾಜ ಇದುವರೆಗೆ ಇದಷ್ಟು ಹೇಳೋ ಅಷ್ಟೊತ್ತಿಗೆ ಬೆಳಗಾಗೋಗುತ್ತೆ. ಅವನು ಕೂತಿದ್ದಂಗೆ ಕೈಕೆಲ್ಲ ಸೆಟ್ಕೊಂಡ್ಬಿಡುತ್ತೆ, ಮತ್ತೆ ಮಲ್ಕೊಂಡ್ಬಿಡ್ತಾನೆ. ಆಮೇಲೆ ಸರಿ ಮಧ್ಯರಾತ್ರಿ ಮತ್ತೆ ಎಚ್ಚರಾಗೋವರೆಗೂ ನಾನು ಇಲ್ಲೇ ಏನಾದ್ರು ಇರಬೇಕು ಅಂತ ಅವಳು ತೀರ್ಮಾನಿಸ್ಕೊಂಡು ಮುಚ್ಚಿಟ್ಕೊಂಡು ಕೂತ್ಕೊತಾಳೆ. ಆಗ ರಾಜದಂಪತಿಗಳು ಅಲ್ಲಿಗೆ ಬರ್ತಾರೆ. ಮಗನ ಶರೀರದ ಬಳಿ ಕುಳಿತು ಶೋಕತಪ್ತರಾಗಿದ್ದು ಅವರು ಸ್ವಲ್ಪ ಹೊತ್ತಿಗೆ ಹೊರಟೋಗ್ತಾರೆ. ತನ್ನ ಕಣ್ಣುಗಳಿಗೆ ಬೆಕ್ಕು ಕೊಟ್ಟಿದ್ದ ವಿಭೂತಿಯನ್ನು ಅವಳು ಬಳ್ಕೊಟ್ಟಿದ್ದ ಸ್ವಪ್ನಸುಂದರಿ ಅವ್ರಿಗೆ ಕಾಣಿಸಲ್ಲ. ಸ್ವಲ್ಪ ಹೊತ್ತು ಮುಳುಗತ್ತೆ. ಅರ್ಧರಾತ್ರಿ ಸಮಯದಲ್ಲಿ ಚಂದ್ರರಾಜ ಶರೀರದಲ್ಲಿ ತಿರ್ಗಾ ಚಲನೆ ಕಂಡು ಬರುತ್ತೆ. ರಾಜಕುಮಾರ, ಯಕ್ಷಿಣಿಯರು ಇಲ್ಲಿಗೆ ಯಾವಾಗ ಬರುತ್ತಾರೆಂದು ಹೇಳಿದರೆ ಅವರಿಂದ ಚಂದನ ಮಾಲೆಯನ್ನು ಪಡೆದುಕೊಳ್ಳಬಲ್ಲೆ. ಮತ್ತೊಬ್ಬರ ಕಣ್ಣಿಗೆ ಕಾಣದಂತೆ ಇರುವ ವಿದ್ಯೆ ನನಗೆ ಗೊತ್ತು ಅಂತ ಅವಳು ಹೇಳ್ತಾಳೆ. ಸುಂದರಿ ರಾಜ ಉತ್ತರಿಸಬೇಕು ಅನ್ನೋಷ್ಟರಲ್ಲೇ ಆಕಾಶದಿಂದ ವಿಚಿತ್ರವಾದ ಸಂಗೀತ ಕೇಳಿಬರುತ್ತೆ. ಅಗೋಗೋ ಯಕ್ಷಿಣಿಯರು ಬರ್ತಿದ್ದಾರೆ, ಎಳೆಗಂಪು ಬಣ್ಣದ ರೆಕ್ಕೆ ಇರುವ ಯಕ್ಷಿಣಿಯೇ ನನ್ನ ಹಾರವನ್ನು ತೆಗೆದುಕೊಂಡು ಹೋದದು ಅಂತ ಹೇಳಿಬಿಟ್ಟು ಯುವರಾಜ ಮೌನವಾಗಿ ಮಲ್ಕೊಂಡ್ಬಿಡ್ತಾನೆ. ಯಕ್ಷಿಣಿಯರು ಬರ್ತಾರೆ. ಬಂದು ವೇದಿಕೆ ಸುತ್ತಲೂ ಹಾಳಿ ಹಾಡಿ ನೃತ್ಯ ಮಾಡಿ ಎಲ್ಲ ಮಾಡ್ತಾರೆ. ಕೆಂಪು ಬಣ್ಣದ ರೆಕ್ಕೆ ಮೋಹಿನಿ ರಾಜನನ್ನು ಸಮೀಪಿಸಿ ಚಂದನ ಮಾಲೆ ಸೋಕಿಸ್ತಾಳೆ. ಅವನ ತಕ್ಷಣ ಎದ್ದು ಕೂತ್ಕೊತಾನೆ. ನನ್ನನ್ನು ಮದುವೆ ಆಗ್ತೀಯೋ ಇಲ್ಲೋ ಹೇಳಿ ಯುವರಾಜ ಅಂತ ಅವಳು ಕೇಳ್ತಾಳೆ. ಮದುವೆ ಆಗಲು ಅಭ್ಯಂತರವೇನಿಲ್ಲ, ನೀನು ಇಲ್ಲೇ ಇರಬೇಕು, ಸರಿಯೇ ಅಂತ ರಾಜ್ಕುಮಾರ ಹೇಳ್ತಾನೆ. ಅದೇ ಸಾಧ್ಯ, ನಾನು ಮಾನವ ಹೆಣ್ಣಲ್ಲ, ನಮ್ಮ ಲೋಕವನ್ನು ಬಿಟ್ಟು
ಇನ್ನೆಲ್ಲೂ ಇರೋಕ್ಕಾಗಲ್ಲ ನನಗೆ ಅಂತ ಹೇಳಿಬಿಟ್ಟು ಯಕ್ಷಿಣಿ ಮುಂದಕ್ಕೆ ಹೋಗೋಕ್ಕೆ ಹೆಜ್ಜೆ ಇಡ್ತಾಳೆ. ಅವಳು ಮುಗ್ಗರಿಸಿ ಬಿದ್ದೋಗ್ತಾಳೆ. ಯಾಕೆಂದರೆ ಅದೃಶ್ಯಲಾಗಿದ್ದ ಸ್ವಪ್ನಸುಂದರಿ ಅವಳನ್ನು ಅಡ್ಡಗಟ್ಟಿರ್ತಾಳೆ. ಯಕ್ಷಿಣಿ ಕತ್ತಿನಲ್ಲಿದ್ದ ಚಂದನ ಮಾಲೆಯನ್ನು ಕ್ಷಣದಲ್ಲಿ ಅವಳು ಸ್ವಪ್ನಸುಂದರಿ ಕಿತ್ಕೊಂಡ್ಬಿಡ್ತಾಳೆ. ಯಕ್ಷಿಣಿ ಶರೀರ ಸ್ಪರ್ಶದಿಂದ ಸುಂದರಿಯಲ್ಲಿದ್ದ ಅದ್ಭುತ ಶಕ್ತಿ ಮಾಯವಾಗಿ ಚಂದನ ಮಾಲೆಯನ್ನು ಹಿಡಿದಂತೆಯೇ ನಿಜ ರೂಪದಲ್ಲಿ ಕಾಣಿಸ್ಕೊಂಡಳು. ಸ್ವಪ್ನಸುಂದರಿ ಇರ್ತಾಳಲ್ಲ, ಅವಳು ಹಾರ ಹಿಡ್ಕೊಂಡು ನಿಂತ್ಕೊತಾಳೆ. ಮಾನವ ಕನ್ಯೆ ನಮ್ಮನ್ನು ನೋಡಿಬಿಟ್ಟಳು ಅಂತ ಎಳೆಗೆಂಪು ರೆಕ್ಕೆ ಯಕ್ಷಿಣಿ ಕಿರಿಚಿಕೊಂಡು ಅದರೊಡನೆ ಎಲ್ಲ ಯಕ್ಷಿಣಿಯರು ಕ್ಷಣಾರ್ಧದಲ್ಲಿ ಮಾಯವಾಗಿ ಹೋಗ್ತಾರೆ. ವೇದಿಕೆ ಬಳಿ ಹೋಗಿ ರಾಜ್ಕುಮಾರನ ಕತ್ತಿಗೆ ಚಂದನ ಮಾಲೆ ಹಾಕ್ತಾಳೆ. ರಾಜ್ಕುಮಾರ ಮಂದಹಾಸ ಬೀರ್ತಾ ಎದ್ದು ನಿಂತ್ಕೊತಾನೆ. ಸ್ವಪ್ನಸುಂದರಿ ಕೈ ಹಿಡ್ಕೊಂಡು, ನನಗೆ ಪ್ರಾಣದಾನ ಮಾಡಿದೆ ಪ್ರಿಯತಮೆ, ನಮ್ಮ ತಾಯಿ ತಂದೆಯರ ಬಳಿಗೆ ಹೋಗೋಣ ಬಾ ಅಂತಾನೆ. ಇಬ್ಬರು ರಾಜಧಾನಿಗೆ ಹೋಗ್ತಾರೆ. ಮಗನನ್ನು ನೋಡಿದ ತಕ್ಷಣ ರಾಜದಂಪತಿಗಳೇ ನವಯೌವನ ಬಂದಂಗಾಗತ್ತೆ. ಸ್ವಪ್ನಸುಂದರಿಯಿಂದಾಗಿ ತಮ್ಮ ಮಗ ಮರುಜನ್ಮ ಎತ್ತಿ ಬಂದಿದ್ದಾನೆ ಅಂತ ತಿಳ್ಕೊಂಡವರಿಗೆ ತುಂಬ ಸಂತೋಷ ಆಗುತ್ತೆ. ಅವಳನ್ನು ತಮ್ಮ ಸೊಸೆಯಾಗಿ ಮಾಡಿಕೊಳ್ಳಲು ಸಂತೋಷದಿಂದ ಒಪ್ಕೊತಾರೆ. ಸ್ವಪ್ನಸುಂದರಿಗೂ ಚಂದನ್ ರಾಜನಿಗೂ ವೈಭವದಿಂದ ವಿವಾಹವಾಗುತ್ತೆ. ಬಹುಕಾಲ ಅವರು ಆನಂದದಿಂದ ಸುಖವಾಗಿ ಬಾಳ್ತಾರೆ. ನಮಸ್ಕಾರ.